ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಗೆ 20ರ ಸಂಭ್ರಮ. 10,000 ವಿದ್ಯಾರ್ಥಿಗಳ ಶೈಕ್ಷಣಿಕ ಪಯಣಕ್ಕೆ ಹೊಸ ಮೈಲಿಗಲ್ಲು. ಗಂಗಾವತಿಯಲ್ಲಿ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿ ಆರಂಭ. ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಮತ್ತು ಅಗತ್ಯ ಸೌಲಭ್ಯಗಳ ಭರವಸೆ. 2006ರಲ್ಲಿ ಆರಂಭಗೊಂಡಿರುವ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ 2026ರಲ್ಲಿ ತನ್ನ 20ನೇ ವರ್ಷವನ್ನು ಪೂರ್ಣಗೊಳಿಸಿದ್ದು, 2 ದಶಕಗಳ ಶೈಕ್ಷಣಿಕ ಸೇವೆಯೊಂದಿಗೆ ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಭಾಗದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಸೂರಿಬಾಬು ನೆಕ್ಕಂಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾನಿಕೇತನದ ಈ ಯಶಸ್ವಿ ಪಯಣದ ಹಿಂದೆ ಸಮಾಜದಿಂದ ದೊರೆತ ನಿಸ್ವಾರ್ಥ ಸಹಕಾರ, ಗುರು ಹಿರಿಯರ ಆಶೀರ್ವಾದ, ಪಾಲಕರ ಅಪಾರ ನಂಬಿಕೆ, ಸಿಬ್ಬಂದಿಯ ಪ್ರಾಮಾಣಿಕ ಸೇವೆ ಹಾಗೂ ವಿದ್ಯಾರ್ಥಿಗಳ ಅಮೋಘ ಸಾಧನೆ ಪ್ರಮುಖ ಕಾರಣಗಳಾಗಿವೆ ಎಂದು ಹೇಳಿದರು. ಇಂದು ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದು, 1,100ಕ್ಕೂ ಹೆಚ್ಚು ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸ್ವಾವಲಂಬನೆ, ಆತ್ಮವಿಶ್ವಾಸ ಹಾಗೂ ಭವಿಷ್ಯದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯ ಬೆಳೆಸುವುದು ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದೆ ಎಂದರು. ವಿದ್ಯಾರ್ಥಿ ಶಿಕ್ಷಣ ಪಡೆದು ಹೊರಬರುವಾಗ ಉದ್ಯೋಗಿ ಅಥವಾ ಉದ್ಯಮಿಯಾಗಬೇಕು, ನರ್ಸರಿಯಿಂದ ನೌಕರಿವರೆಗೂ ಎಂಬ ಪರಿಕಲ್ಪನೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ವಿದ್ಯಾನಿಕೇತನ ವಿದ್ಯಾರ್ಥಿಗಳು ಶಿಕ್ಷಣ ಪೂರ್ಣಗೊಳಿಸಿ ಹೊರಬರುವಾಗ ಕೇವಲ ಪದವೀಧರರಾಗದೆ ಉದ್ಯೋಗಿ ಅಥವಾ ಉದ್ಯಮಿಯಾಗಿ ಸ್ವಾವಲಂಬಿಗಳಾಗಿ ಹೊರಹೊಮ್ಮಬೇಕು ಎಂಬುದು ಸಂಸ್ಥೆಯ ಕನಸಾಗಿದೆ ಎಂದು ಸೂರಿಬಾಬು ನೆಕ್ಕಂಟಿ ಹೇಳಿದರು. ಇತ್ತೀಚೆಗೆ TCS ಹಾಗೂ HP ಸೇರಿದಂತೆ ಪ್ರತಿಷ್ಠಿತ ಕಂಪನಿಗಳು ಗಂಗಾವತಿಯಲ್ಲಿ ಕ್ಯಾಂಪಸ್ ಸಂದರ್ಶನ ನಡೆಸಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿರುವುದು ವಿದ್ಯಾನಿಕೇತನದ ಶೈಕ್ಷಣಿಕ ಪ್ರಯತ್ನಗಳಿಗೆ ದೊರೆತ ಮತ್ತೊಂದು ಮಹತ್ವದ ಫಲಿತಾಂಶವಾಗಿದೆ ಎಂದು ಅವರು ಹೇಳಿದರು. ವಿಜ್ಞಾನ ವಿಭಾಗದಲ್ಲಿ ರಾಜ್ಯದ 2ನೇ ಸ್ಥಾನ. 70ಕ್ಕೂ ಹೆಚ್ಚು ಮೆಡಿಕಲ್ ಸೀಟ್ಗಳು. ಈ ವರ್ಷದ ಫಲಿತಾಂಶದಲ್ಲಿಯೂ ವಿದ್ಯಾನಿಕೇತನದ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ರಾಜ್ಯದ 2ನೇ ಸ್ಥಾನ, ಜೊತೆಗೆ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ಗಳನ್ನು ಪಡೆದುಕೊಂಡಿದ್ದಾರೆ. ಅಲ್ಲದೆ ಸಂಸ್ಥೆಯ ಓರ್ವ ವಿದ್ಯಾರ್ಥಿ ದೆಹಲಿ IITಯಲ್ಲಿ ಸ್ಥಾನ ಪಡೆದಿರುವುದು ಹೆಮ್ಮೆಯ ಸಂಗತಿ ಎಂದು ಸೂರಿಬಾಬು ನೆಕ್ಕಂಟಿ ಹೇಳಿದರು. ಈ ಎಲ್ಲ ಸಾಧನೆಗಳ ಹಿಂದೆ ಮುಖ್ಯವಾಗಿ ಪಾಲಕರು ನೀಡಿದ ಸಹಕಾರ ಮತ್ತು ವಿಶ್ವಾಸವೇ ದೊಡ್ಡ ಶಕ್ತಿ ಎಂದು ಅವರು ಕೃತಜ್ಞತೆ ಸಲ್ಲಿಸಿದರು. ಸಮಾಜದ ಋಣ ತೀರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಗೆ ಸಮಾಜ ಸಾಕಷ್ಟು ಸಹಕಾರ ನೀಡಿದೆ. ಆದ್ದರಿಂದ ಸಮಾಜ ನಮಗೆ ನೀಡಿರುವ ಋಣವನ್ನು ತೀರಿಸುವ ಜವಾಬ್ದಾರಿಯೂ ನಮ್ಮ ಮೇಲಿದೆ ಎಂದು ಸೂರಿಬಾಬು ನೆಕ್ಕಂಟಿ ಹೇಳಿದರು. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ದೇಶದ ಜನತೆಗೆ ಶುಭಾಶಯಗಳನ್ನು ತಿಳಿಸಿದ ಅವರು, ದೇಶ ನಮಗೆ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನಾವು ಏನು ಮಾಡಿದ್ದೇವೆ ಎಂಬುದು ಬಹಳ ಮುಖ್ಯ ಎಂದು ಸಂದೇಶವನ್ನು ನೀಡಿದರು. ಗಂಗಾವತಿಯಲ್ಲಿ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿಯ ವಿದ್ಯಾರ್ಥಿಗಳ ಕನಸಿಗೆ ರೆಕ್ಕೆ. ಈ ಭಾಗದ ಯುವಕರಲ್ಲಿ ಭಾರತೀಯ ಸೇನೆ ಸೇರುವ ಉತ್ಸಾಹ ಮತ್ತು ದೇಶ ಸೇವೆಯ ಮನೋಭಾವ ಇದ್ದರೂ ಗಂಗಾವತಿಯಲ್ಲಿ ಸೂಕ್ತ ಸೈನಿಕ ತರಬೇತಿ ಕೇಂದ್ರ ಅಥವಾ ಸೈನಿಕ ಅಕಾಡೆಮಿ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಬೆಳಗಾವಿ, ಮೈಸೂರು ಸೇರಿದಂತೆ ದೂರದ ನಗರಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಇದೆ. ಈ ಸಮಸ್ಯೆಯನ್ನು ಮನಗಂಡು ವಿದ್ಯಾನಿಕೇತನ ಸಂಸ್ಥೆ ಇದೀಗ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿಯನ್ನು ಆರಂಭಿಸಲು ಮುಂದಾಗಿದೆ ಎಂದು ಸೂರಿಬಾಬು ನೆಕ್ಕಂಟಿ ಘೋಷಿಸಿದರು. ಈ ಅಕಾಡೆಮಿಯಲ್ಲಿ ವಿದ್ಯಾರ್ಥಿಗಳಿಗೆ ಸೈನಿಕ ಕ್ಷೇತ್ರಕ್ಕೆ ಅಗತ್ಯವಿರುವ ದೈಹಿಕ ಸಾಮರ್ಥ್ಯ, ಫಿಟ್ನೆಸ್, ಶಿಸ್ತು ಹಾಗೂ ತರಬೇತಿಯನ್ನು ನೀಡಲಾಗುವುದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಉಚಿತವಾಗಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಅವರು ಭರವಸೆ ನೀಡಿದರು. ಹೈದರ್ ಅಲಿ ಟ್ರೈನರ್ ಆಗಿ ನೇಮಕ. ವಿದ್ಯಾನಿಕೇತನ ಸೈನಿಕ ಅಕಾಡೆಮಿಗೆ ಹೈದರ್ ಅಲಿ ಅವರನ್ನು ಟ್ರೈನರ್ ಆಗಿ ನೇಮಕ ಮಾಡಲಾಗಿದೆ ಎಂದು ಸೂರಿಬಾಬು ನೆಕ್ಕಂಟಿ ಅವರು ಮಾಧ್ಯಮದವರಿಗೆ ಪರಿಚಯಿಸಿದರು. ವಿದ್ಯಾರ್ಥಿಗಳನ್ನು ಸೈನಿಕ ಅಕಾಡೆಮಿಗಳಿಗೆ ಸೇರುವಷ್ಟು ಸಮರ್ಥರನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಹೈದರ್ ಅಲಿ ತರಬೇತಿ ನೀಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹೈದರ್ ಅಲಿ ಅವರು, ಕಳೆದ 8 ವರ್ಷಗಳಿಂದ ಗಂಗಾವತಿಯಲ್ಲಿ ಫಿಸಿಕಲ್ ಫಿಟ್ನೆಸ್ ತರಬೇತಿ ನೀಡುತ್ತಾ ಬಂದಿರುವುದಾಗಿ ತಿಳಿಸಿದರು. ಸೈನಿಕ ಕ್ಷೇತ್ರಕ್ಕೆ ಅಗತ್ಯವಿರುವ ದೈಹಿಕ ಸಾಮರ್ಥ್ಯ ಹಾಗೂ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ನೀಡುವುದಾಗಿ ಹೇಳಿದರು. ದಸರಾ ಪಂಚಮಿ ದಿನ ಸೈನಿಕ ಅಕಾಡೆಮಿಗೆ ಚಾಲನೆ. ದಸರಾ ಪಂಚಮಿ ಹಬ್ಬದಂದು ಪೂಜೆ ನೆರವೇರಿಸುವ ಮೂಲಕ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿಗೆ ಅಧಿಕೃತವಾಗಿ ಚಾಲನೆ ನೀಡಲಾಗುವುದು. ನಂತರ ಫೆಬ್ರವರಿ ತಿಂಗಳಲ್ಲಿ ಪ್ರವೇಶ ಪ್ರಕ್ರಿಯೆ ಆರಂಭವಾಗಲಿದ್ದು, ಮೇ ತಿಂಗಳಲ್ಲಿ ಪರೀಕ್ಷೆ ನಡೆಯಲಿದೆ ಎಂದು ಹೈದರ್ ಅಲಿ ಅವರು ಮಾಹಿತಿ ನೀಡಿದರು. ಗಂಗಾವತಿ ಭಾಗದ ವಿದ್ಯಾರ್ಥಿಗಳಿಗೆ ಸೇನೆಗೆ ಸೇರುವ ಕನಸನ್ನು ನನಸಾಗಿಸಲು
ಈ ಸೈನಿಕ ಅಕಾಡೆಮಿ ಮಹತ್ವದ ವೇದಿಕೆಯಾಗಲಿದೆ ಎಂಬ ಆಶಾಭಾವನೆ ವ್ಯಕ್ತವಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿ ಸೇರಿದಂತೆ ಸಂಸ್ಥೆಯ ಪ್ರಮುಖರು ಉಪಸ್ಥಿತರಿದ್ದರು. 20 ವರ್ಷಗಳ ಶೈಕ್ಷಣಿಕ ಸೇವೆಯಿಂದ 10,000 ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿರುವ ವಿದ್ಯಾನಿಕೇತನ ಇದೀಗ ದೇಶ ಸೇವೆಯ ಕನಸು ಹೊತ್ತ ಯುವಕರಿಗೆ ಸೈನಿಕ ಅಕಾಡೆಮಿಯ ಹೊಸ ಕೊಡುಗೆ. ಕನಸು ನ್ಯೂಸ್. ನಿನ್ನೆ ತಾನೇ ನಿಮಗೆ ಈ ಪತ್ರಿಕಾಗೋಷ್ಠಿಗೆ ಕರೆದಿದ್ದೆ. ಸೊ ತಾವೆಲ್ಲರೂ ಗೌರವ ಕೊಟ್ಟು ಇವತ್ತೇನು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನಾನು ತುಂಬು ಹೃದಯದ ಧನ್ಯವಾದಗಳು ಮತ್ತು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಸೊ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ 2006ರಲ್ಲಿ ಪ್ರಾರಂಭ ಆಗಿ ಈ ವರ್ಷಕ್ಕೆ 20 ವರ್ಷ ಪೂರೈಸ್ಕೊಂಡಿದೆ. ಸಮಾಜದಿಂದ ಸಿಕ್ಕಂಥ ನಿಸ್ವಾರ್ಥ ಸಹಕಾರ, ಎಲ್ಲ ಗುರು ಹಿರಿಯರ ಆಶೀರ್ವಾದ, ಪಾಲಕರ ಒಂದು ಅಪಾರ ನಂಬಿಕೆ ಮತ್ತು ವಿದ್ಯಾನಿಕೇತನಲ್ಲಿ ಸೇವೆ ಸಲ್ಲಿಸ್ತಿದ್ದಂಥ ಎಲ್ಲ ಸಿಬ್ಬಂದಿಯ ಒಂದು ಪ್ರಾಮಾಣಿಕ ಸೇವೆ ಮತ್ತು ಇದನ್ನೆಲ್ಲವನ್ನೂ ಸದುಪಯೋಗ ಮಾಡಿಕೊಂಡಂಥ ವಿದ್ಯಾರ್ಥಿಗಳ ಅಮೋಘ ಸಾಧನೆ. ಸೊ ಇವತ್ತು ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಗಂಗಾವತಿಯಲ್ಲಿ 10,000 ವಿದ್ಯಾರ್ಥಿಗಳನ್ನು ಹೊಂದಿ 1,100 ಜನ ಶಿಕ್ಷಕೇತರ ಸಿಬ್ಬಂದಿ ವರ್ಗಕ್ಕೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿದೆ. ಸೊ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಗಂಗಾವತಿ ಭತ್ತದ ಕಣಜ ಆಗಿ ಇಲ್ಲೆಲ್ಲರ ಗುರು ಹಿರಿಯರ ಆಶೀರ್ವಾದ, ಎಲ್ಲ ಸಮಾಜದ ಜನತೆಯ ಆಶೀರ್ವಾದದಿಂದ ಇವತ್ತು ಈ ಭಾಗದಲ್ಲಿ ಈ ಶಿಕ್ಷಣ ಸಂಸ್ಥೆ ರಾಜ್ಯದ ಒಂದು ಗಮನ ಸೆಳೆಯುವ ಒಂದು ಶಿಕ್ಷಣ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಸೊ ಮುಖ್ಯವಾಗಿ ನಮ್ಮ ಪರಿಕಲ್ಪನೆ ಏನಿದೆ, ಈ ಭಾಗದ ವಿದ್ಯಾರ್ಥಿಗಳು ಸ್ವಾವಲಂಬಿ ವಿದ್ಯಾರ್ಥಿಗಳಾಗಬೇಕು. ಆ ಸ್ವಾವಲಂಬಿ ವಿದ್ಯಾರ್ಥಿಗಳನ್ನಾಗಿ ರೂಪಿಸೋದಕ್ಕೆ ನಾವು ಜವಾಬ್ದಾರಿಯುತ ಶಿಕ್ಷಣ ನೀಡಬೇಕು. ಭವಿಷ್ಯದ ಸವಾಲುಗಳನ್ನು ಆತ್ಮಸ್ಥೈರ್ಯದಿಂದ ಎದುರಿಸಬಲ್ಲ ಒಂದು ಧೈರ್ಯಶಾಲಿ ಮಕ್ಕಳನ್ನು ರೂಪಿಸಬೇಕು. ನರ್ಸರಿಯಿಂದ ನೌಕರಿವರೆಗೆ ನಮ್ಮ ಕನಸು ಏನಿದೆ, ವಿದ್ಯಾರ್ಥಿಗಳು ಒಂದು ವಿದ್ಯಾರ್ಥಿಯಾಗಿ ಹೆಜ್ಜೆ ಇಟ್ಟಂಥ ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆಯಿಂದ ಹೊರಗಡೆ ಹೋಗೋ ಸಮಯದಲ್ಲಿ ಒಂದು ಉದ್ಯೋಗಿ ಅಥವಾ ಉದ್ಯಮಿಯಾಗಿ ಹೊರಹೊಮ್ಮಬೇಕನ್ನೋ ನಮ್ಮ ಕಲ್ಪನೆ ಇವತ್ತು ಈ ವರ್ಷ ನೀವೆಲ್ಲರೂ ಗಮನಿಸಿದ್ದೀರಾ. TCS ಮತ್ತು HP ಅಂತ ದೊಡ್ಡ ದೊಡ್ಡ ಕಂಪನಿಗಳು ಗಂಗಾವತಿಯಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಈ ಭಾಗದ ವಿದ್ಯಾರ್ಥಿಗಳಿಗೆ, ಕೆಲವು ವಿದ್ಯಾರ್ಥಿಗಳಿಗೆ ಅದ್ಭುತವಾದಂಥ ಅವಕಾಶಗಳು ಸಿಕ್ಕಿದ್ದು ನೀವು ಗಮನಿಸಿದ್ದೀರಾ. ಅದೇ ರೀತಿ ಫಲಿತಾಂಶದಲ್ಲಿ ರಾಜ್ಯದ 2ನೇ ಸ್ಥಾನ ವಿಜ್ಞಾನ ವಿಭಾಗದಲ್ಲಿ. ಸುಮಾರು ಈ ವರ್ಷ 70ಕ್ಕೂ ಹೆಚ್ಚು ಮೆಡಿಕಲ್ ಸೀಟ್ಗಳನ್ನು ವಿದ್ಯಾನಿಕೇತನ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. IIT ಡೆಲ್ಲಿ ಕೂಡ ಒಂದು ವಿದ್ಯಾರ್ಥಿ IIT ಡೆಲ್ಲಿಯಲ್ಲಿ ಕೂಡ ಸ್ಥಾನ ಪಡೆದಿದ್ದಾನೆ. ಸೊ ಇವೆಲ್ಲದಕ್ಕೂ ಮೂಲ ಕಾರಣ ಪಾಲಕರು ಕೊಟ್ಟಂಥ ಸಹಕಾರ, ವಿಶ್ವಾಸ. ಸೊ ಸಮಾಜ ವಿದ್ಯಾನಿಕೇತನಿಗೆ ಬಹಳಷ್ಟು ಸಹಕಾರ ಮಾಡಿದೆ. ಸಮಾಜದ ಋಣ ನಾವು ತೀರಿಸ್ಕೊಳ್ಬೇಕಾದ ಸಂದರ್ಭ ಯಾವತ್ತೂ ಇದೆ. ಸೊ ಆ ನಿಟ್ಟಿನಲ್ಲಿ ನಾಳೆ ಆಗಸ್ಟ್ 15 ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ಬಂದು 80 ವರ್ಷ ಪೂರೈಸ್ಕೊತಿದ್ದಂಥ ಈ ಸಂದರ್ಭದಲ್ಲಿ ಈ ಭಾಗದ ಶಿಕ್ಷಣ ಸಂಸ್ಥೆಯಿಂದ ನಮ್ಮೆಲ್ಲರಿಗೂ ಸಹಾಯ ಮಾಡಿ ಸಹಕಾರ ಮಾಡಿದಂಥ ಪಾಲಕರು, ಗುರು ಹಿರಿಯರು, ನಮ್ಮ ಸಿಬ್ಬಂದಿ, ನಮ್ಮ ವಿದ್ಯಾರ್ಥಿಗಳು ಎಲ್ಲರ ಪರವಾಗಿ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕನ್ನ ಮುಂಚೆ ದೇಶಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋ ಒಂದು ಪ್ರಶ್ನೆ ನಾವೆಲ್ಲರೂ ಕೂಡ
ನಮ್ಮನ್ನು ಪ್ರಶ್ನಿಸ್ಕೊಂಡಾಗ ಖಂಡಿತವಾಗಿ ಒಂದು ಶಿಕ್ಷಣ ಸಂಸ್ಥೆಯ ಒಂದು 10,000 ವಿದ್ಯಾರ್ಥಿಗಳನ್ನು ಒಳಗೊಂಡಂಥ ಶಿಕ್ಷಣ ಸಂಸ್ಥೆ ಖಂಡಿತವಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ಈಡೇರಿಸಬೇಕು. ಸೊ ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಇವಾಗೆಲ್ಲ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಆದರೆ ಯುವ ಉತ್ಸಾಹಿಗಳು ನಮ್ಮ ಭಾರತದ ಸೈನ್ಯದಲ್ಲಿ ಸೇವೆ ಮಾಡಬೇಕನ್ನುವ ಮನೋಭಾವ ಇದ್ದಂಥ ವಿದ್ಯಾರ್ಥಿಗಳಿಗೆ ಈ ಭಾಗದಲ್ಲಿ ಯಾವುದೇ ತರಬೇತಿ ಕೇಂದ್ರಗಳಿಲ್ಲ. ನಮ್ಮ ಗಂಗಾವತಿ ಭಾಗದಲ್ಲಿ ತರಬೇತಿ ಕೇಂದ್ರಗಳಿಲ್ಲ. ಸೈನಿಕ ಅಕಾಡೆಮಿ ಅಂತ ನಾವೇನು ಕರಿತೀವಿ, ಸೊ ಅದಕ್ಕೆ ಆ ಸೈನಿಕ ಅಕಾಡೆಮಿಯಲ್ಲಿ ಅವರು ತರಬೇತಿ ಪಡಿಬೇಕಂದ್ರೆ ಬೆಳಗಾವಿ ಅಥವಾ ಮೈಸೂರು ಭಾಗಕ್ಕೆ ಹೋಗ್ಬೇಕಾದ ಸಂದರ್ಭ ಇದೆ. ಸೊ ಇದನ್ನೆಲ್ಲವೂ ಕೂಡ ನಾವು ಮನಗಂಡು ಈ ಭಾಗದ ವಿದ್ಯಾರ್ಥಿಗಳಿಗೆ, ಉತ್ಸಾಹಿ ವಿದ್ಯಾರ್ಥಿಗಳಿಗೆ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿ ಅಂತೇಳಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ನನ್ನ ಈ ಮೇನ್ ಪ್ರೆಸ್ ಮೀಟ್ ಉದ್ದೇಶ ಏನಂದರೆ ನಿಮ್ಮೆಲ್ಲರ ಸಹಕಾರದಿಂದ, ಸಮಾಜದ ಎಲ್ಲ ಗುರು ಹಿರಿಯರ ಸಹಕಾರದಿಂದ ನಮ್ಮ ವಿದ್ಯಾನಿಕೇತನ 2006ರಿಂದ ಇವತ್ತಿನವರೆಗೆ ಬೆಳೆಸಿದಂಥ ಎಲ್ಲ ಪಾಲಕರ ಪರವಾಗಿ, ಎಲ್ಲ ಸಿಬ್ಬಂದಿಯ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಗಂಗಾವತಿ ಭಾಗದ ನಮ್ಮ ಕೊಪ್ಪಳ ಭಾಗದ ಜನತೆಯ ಪರವಾಗಿ ನಾವು ವಿದ್ಯಾನಿಕೇತನ ಸೈನಿಕ ಅಕಾಡೆಮಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಸೈನಿಕ ಅಕಾಡೆಮಿ ಕೂಡ ಸಂಪೂರ್ಣ ಉಚಿತ ತರಬೇತಿ. ದಿಸ್ ಈಸ್ ಫ್ರೀ ಸೈನಿಕ್ ಅಕಾಡೆಮಿ. ಈ ಸೈನಿಕ ಅಕಾಡೆಮಿಯ ರೂವಾರಿ ಮುಂದಿನ ರೂವಾರಿ ಹೆಂಗಂದ್ರೆ, ಸೊ ನಾನು ಸುಮಾರು 1 ವರ್ಷದಿಂದ ನಾನು ಎದುರು ನೋಡ್ತಾ ಇದ್ದೆ. ಸೊ ಒಂದು ಸರಿಯಾದ ವ್ಯಕ್ತಿ, ಈ ಭಾಗದ ವ್ಯಕ್ತಿಯೇ, ಆ ದೇಶದ ಬಗ್ಗೆ ಹೆಚ್ಚಿನ ಪ್ರೀತಿ, ದೇಶಭಕ್ತಿ ಮನೋಭಾವ, ಏನಾದರೂ ನಾವು ಸೇವೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ನನ್ನ ಪ್ರಯಾಣದಲ್ಲಿ ನಾನು ಕಂಡುಕೊಂಡಿದ್ದು ಹೈದರ್ ಅಂತೇಳಿ ನಾನು ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಸ್ ಎ ಜಿಮ್ ಟ್ರೈನರ್, ಈಸ್ ಎ ವೆರಿ ಗುಡ್ ಜೆಂಟ್ಲ್ಮ್ಯಾನ್. ಸೊ ತನಗೂ ಭಾಳಷ್ಟು ಆಸಕ್ತಿ ಇದೆ. ನಾನು ದೇಶಕ್ಕೋಸ್ಕರ ನೀವೇನು ಮಾಡ್ತೀರಂದ್ರೆ ನಾನು ನನ್ನ ಇನ್ವಾಲ್ವ್ಮೆಂಟ್ ಕೊಡ್ತೀನಿ ಸರ್, ನಾನು ಜವಾಬ್ದಾರಿ ತಗೊಂಡು ಮಾಡ್ತೀನಿ ಅಂತೇಳಿ ನನ್ನ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ಬಂದಿದ್ದಾನೆ. ಸೊ ಈಸ್ ಎ ವೆರಿ ಕಮಿಟೆಡ್ ಪರ್ಸನ್. ಸೊ ಆ ತರಬೇತಿ ಅಂದರೆ ಫಿಸಿಕಲ್ ಟ್ರೈನಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವು ಮಿಲಿಟರಿಯಲ್ಲಿ ಈ ಸೈನಿಕ ತರಬೇತಿಯಲ್ಲಿ ನಾವು ಸೇರಬೇಕಂದ್ರೆ ಮೊದಲನೇ ಹಂತವಾಗಿ ಈ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿಯನ್ನು ನಾವು ಅಗ್ನಿವೀರ್ ಸ್ಕೀಮ್ನಡಿಯಲ್ಲಿ ಯಾರು ಆಸಕ್ತರಿದ್ದಾರೆ, ಅಗ್ನಿವೀರ್ ಸ್ಕೀಮ್ನಲ್ಲಿ ಮೊದಲನೇ ವರ್ಷ ಅಗ್ನಿವೀರ್ ಸ್ಕೀಮ್ನಲ್ಲಿ ಯಾರೆಲ್ಲ ಒಂದು ಅಪ್ಲೈ ಮಾಡ್ತಾರೆ ಆ ಅಭ್ಯರ್ಥಿಗಳಿಗೆ ನಾವು ತರಬೇತಿ ನೀಡ್ತೀವಿ. ಸೊ ನಿಮಗೆ ತಿಳಿದಿರುವಂತೆ 10th ಪಾಸ್ ಮತ್ತು 12th ಪಾಸ್ ಮಕ್ಕಳು, 10 ಮತ್ತು 12ನೇ ತರಗತಿ ಪಾಸ್ ಆದ ಮಕ್ಕಳು ಇದಕ್ಕೆ ಏಜ್ ಗ್ರೂಪ್ನಲ್ಲಿ, ಅವ್ರಿಗೆ 8ನೇ ತರಗತಿ ಪಾಸ್ ಆದರೂ ಕೂಡ ಎಲಿಜಿಬಿಲಿಟಿ ಇದೆ ಅಂತೇಳಿ ನಾವು ನೋಡಿದ್ದೀವಿ, ನೋಟಿಫಿಕೇಶನ್ ಇದೆ. 10th ಮತ್ತು 12th ಪಾಸ್ ಮಕ್ಕಳೇನಿರ್ತಾರೆ ಅವರೆಲ್ಲರೂ ಕೂಡ ಎಲಿಜಿಬಿಲಿಟಿ ಇದೆ ಅಗ್ನಿವೀರ್ ಸ್ಕೀಮಲ್ಲಿ. ಸೊ ಆ ಆಸಕ್ತಿ ವಿದ್ಯಾರ್ಥಿಗಳಿಗೆ ಒಂದು ಈ ಎಕ್ಸಾಮ್ ಎಲ್ಲ ಕಂಪ್ಯೂಟರ್ನಲ್ಲಿರುತ್ತೆ. ಸೊ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದಂಥ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಂಥ ಮಕ್ಕಳೇನಿದ್ದಾರೆ ಅಟೆಂಡ್ ಆದರೂ ಕೂಡ ನಮ್ಮ ಗಮನಕ್ಕೆ ಬಂದಿರೋದೇನೆಂದರೆ ಕಂಪ್ಯೂಟರ್ ತರಬೇತಿ ಇರಲಾರದ ಸಲುವಾಗಿ ಅವರು ಕಂಪ್ಯೂಟರ್ ಎಕ್ಸಾಮನ್ನು ಅದು ಸರಳ ಎಕ್ಸಾಮ್ ಇದ್ರೂ ಕೂಡ ಅದು ಪಾಸ್ ಆಗ್ತಾ ಇಲ್ಲ ಅವರು. ಸೊ ಆ ನಿಟ್ಟಿನಲ್ಲಿ ಯಾವ ಹಂತದಲ್ಲಿ ನಾವು ಮಕ್ಕಳಿಗೆ ತರಬೇತಿ ನೀಡಬೇಕು. ಇವತ್ತು ಅನೌನ್ಸ್ಮೆಂಟ್ ಆದಮೇಲೆ ನಾವು ಒಂದು ಫೋನ್ ನಂಬರು ಮತ್ತು ವಿದ್ಯಾನಿಕೇತನ ಕೌಂಟರ್ ಅಡ್ರೆಸ್ ಕೊಡ್ತೀವಿ. ಆಸಕ್ತ ಅಭ್ಯರ್ಥಿಗಳು
ವಿದ್ಯಾನಿಕೇತನ ಡಿಗ್ರಿ ಕಾಲೇಜಿನಲ್ಲಿ ಮತ್ತು ನಾವು ಕೊಟ್ಟಂತ ಫೋನ್ ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸ್ಬೇಕು. ರಿಜಿಸ್ಟರ್ ಮಾಡಿಸಿದ ನಂತರ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಯಾಕಂದ್ರೆ ಈ ತರಬೇತಿ ಸೀರಿಯಸ್ನೆಸ್ ಇರಬೇಕು. ಒಂದು ಸುಮ್ಮನೆ ಪ್ಯಾಷನ್ಗೋಸ್ಕರನೋ ಏನೋ ಸರೋಗತ್ತಲ್ಲ. ನಾವು ದೇಶಕ್ಕೆ ಏನಾದರೂ ಸೇವೆ ಮಾಡಬೇಕು, ದೇಶಕ್ಕೆ ಕೊಡುಗೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇದನ್ನ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಆ ವಿದ್ಯಾರ್ಥಿಗಳ ಸೀರಿಯಸ್ನೆಸ್ ಅನ್ನ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನ, ಆರ್ಥಿಕ ಅವರ ಏನು ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಅನ್ನೆಲ್ಲವೂ ಕೂಡ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಮಾಡಿ ಅವರ ತಂದೆ ತಾಯಂದಿರು ಎಸ್ ನನ್ನ ಮಗನ ನಾವು ಮೆಟ್ರಿಕ್ ಕಳಿಸ್ಲಿಕ್ಕೆ ಇದರಲ್ಲಿ ಕಳಿಸ್ಲಿಕ್ಕೆ ನಾವು ಒಪ್ಪಂದ ಇದೀವಿ ಅಂದ್ರೆ ಅಗ್ನಿವೀರ್ ಸ್ಕೀಮ್ ನಲ್ಲಿ ಏನೆಲ್ಲ ಇದೋ ಕೂಡ ಎಲ್ಲವೂ ಪಾರದರ್ಶಕವಾಗಿ ಅವರ ತಂದೆ ತಾಯಂದಿರಿಗೆ ಕೂಡ ನಾವು ತಿಳಿಸ್ತೀವಿ. ಪೋಷಕರಿಗೆ ತಿಳಿಸಿ ಆ ಮಗುವಿನ ಒಂದು ಸಂಪೂರ್ಣ ಇಚ್ಛೆ ನಾವು ಗಮನಿಸಿ ಆ ಮಗುವಿಗೆ ಮೊದಲನೇ ಹಂತದಲ್ಲಿ ಕಂಪ್ಯೂಟರ್ ತರಬೇತಿ ಕೊಡ್ತೀವಿ. ಕಂಪ್ಯೂಟರ್ ತರಬೇತಿ ನಮ್ಮ ಡಿಗ್ರಿ ಕಾಲೇಜಿನಲ್ಲೇ ನೀವು ಗಮನಿಸಿದಂಗೆ ಅದ್ಭುತವಾದಂಥ ಕಂಪ್ಯೂಟರ್ ಲ್ಯಾಬ್, 2 ಕಂಪ್ಯೂಟರ್ ಲ್ಯಾಬ್ಗಳನ್ನ ನಮ್ಮ ಅಭಿಷೇಕ್ ಸರ್ ಮತ್ತು ನಮ್ಮ ಚಿನ್ನಿ ಸರ್ ಏನಿದ್ದಾರೆ ಇವರ ಒಂದು ಮುಂದಾಳತ್ವದಲ್ಲಿ ಆ ಮಕ್ಕಳಿಗೆ ಡಿಸೆಂಬರ್ ತಿಂಗಳವರೆಗೆ ಅಂದ್ರೆ ಇಲ್ಲಿನಿಂದ 1 ತಿಂಗಳ ಕಾಲ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಯಾರ್ಯಾರು ಆಸಕ್ತಿ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರನ್ನೂ ಸ್ಕ್ರೀನಿಂಗ್ ಮಾಡ್ತೀವಿ. ಸ್ಕ್ರೀನಿಂಗ್ ಮಾಡಿದ ನಂತರ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಲಾರ್ದಂಗೆ ಸಾಟರ್ಡೆ ಸಂಡೇಸ್ ಏನಿರುತ್ತೆ ಮತ್ತು ದಸರಾ ಹಾಲಿಡೇಸ್ ಏನಿರುತ್ತೆ, ಆ ದಸರಾ ಹಾಲಿಡೇಸ್ ನಲ್ಲಿ ಆ ಮಕ್ಕಳು ಬಂದು ಇಲ್ಲಿ ಉಚಿತವಾಗಿ ತರಬೇತಿ ಪಡೆಯುವ ಒಂದು ವೇದಿಕೆ ನಾವು ಕೊಡ್ತಾ ಇದ್ದೀವಿ. ನೋ ಮೆರಿಟ್, ಆಸಕ್ತಿ ಇಸ್ ದ ಮೆರಿಟ್. ಅಲ್ಲಿ ನೋಟಿಫಿಕೇಶನ್ ಪ್ರಕಾರ ಏನೆಲ್ಲ ಕ್ವಾಲಿಫಿಕೇಶನ್ಸ್ ಇದಾವೋ, ಅದು ಅಗ್ನಿವೀರ್ ಸ್ಕೀಮ್ ಏನ್ ಕೇಳುತ್ತೆ, ಅಗ್ನಿಪಥ್ ಸ್ಕೀಮ್ ನಲ್ಲಿ ಅವೆಲ್ಲ ಎಲಿಜಿಬಿಲಿಟಿ ಇದ್ದಂತ ಮಕ್ಕಳನ್ನ ನಾವು ಯಾವುದೇ ಮೆರಿಟ್, ಯಾವುದೇ ಜಾತಿ ಸಂಬಂಧ ಇಲ್ಲ, ಯಾವುದೇ ಧರ್ಮ ಸಂಬಂಧ ಇಲ್ಲ, ನಮ್ಮ ದೇಶದ ಯಾವುದೇ ಯುವಕ ಬಂದ್ರೆ ನಾವು ಅದನ್ನ ಫ್ರೀ ಆಗಿ ಕೊಡ್ತೀವಿ. ಹಂತ ಹಂತವಾಗಿ ಎಷ್ಟು ಜನಕ್ಕೆ ಕೊಡ್ತೀವಿ ಅದನ್ನು ಬೇಕಾಗುತ್ತೆ. ಅಂದ್ರೆ ನಾವು ಪ್ರತಿ ವರ್ಷ 100 ಸ್ಟೂಡೆಂಟ್ಗಳನ್ನ ತರಬೇತಿ ಮಾಡುವ ಒಂದು ಗುರಿ ಹೊಂದಿದ್ದೀವಿ. ಅಂದ್ರೆ 2020 ಬ್ಯಾಚ್ ಅನ್ನ ಮಾಡ್ಬೇಕಂತೇಳಿ ನಮ್ಮ ಅಂದ್ರೆ ಮೊದಲನೇ ಹಂತದಲ್ಲಿ ಸ್ಕ್ರೀನಿಂಗ್ ಮಾಡೋದಲ್ಲಿ 20 ಬ್ಯಾಚ್ ಕಂಪ್ಯೂಟರ್ ಎಜುಕೇಶನ್ ಕೊಡೋ ಸಲುವಾಗಿ 2020 ಬ್ಯಾಚ್. ಇವೆಲ್ಲವೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಹೈದರ್ ಮಾತಾಡ್ತಾರೆ. ಫೆಬ್ರವರಿ ತಿಂಗಳಲ್ಲಿ ಅದು ಕಾಲ್ ಫಾರ್ ಮಾಡ್ತಾರೆ. ಸೊ ಇದಾದ ನಂತರ ಅವರಿಗೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪರೀಕ್ಷೆ ಇರ್ತವೆ. 2 ತಿಂಗಳಲ್ಲಿ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಪರೀಕ್ಷೆ ಆದ್ಮೇಲೆ ಒಂದು ವೇಳೆ ಯಾರಾದರೂ ವಿದ್ಯಾಭ್ಯಾಸ ನಿಂತಿತ್ತು, ನಾನು ಸೀರಿಯಸ್ ಆಗಿ ತರಬೇತಿ ಪಡಿತೀನಿ ಅಂತಂದರೆ ಮಾರ್ಚ್ ತಿಂಗಳಿನಿಂದ ನಾವು ಆ ಮಕ್ಕಳಿಗೆ ವಸತಿ ಸಮೇತ ಉಚಿತವಾಗಿ ಕೊಡ್ತೀವಿ. ಆ 2-3 ಮಂತ್ಸ್ ಪೀರಿಯಡ್ ಏನಿರುತ್ತೆ ಖಂಡಿತವಾಗಿ ಆ ಮಕ್ಕಳಿಗೆ ಅವಾಗ ಕೂಡ ನಾವು ಫ್ರೀ ಆಗಿ ಒಂದು ಅವರಿಗೆ ಸದ್ಯ ಇದ್ದಂಥ ಅಕಾಡೆಮಿಕ್ಸ್ ತೊಂದರೆ ಆಗಬಾರ್ದು. ಎಲ್ಲೆಲ್ಲಿ ಓದ್ತಾ ಇರ್ತಾರೆ, ಬಟ್ ಅವ್ರಿಗೆ ಬರಿಬೇಕು ಅನ್ನೋದಿರುತ್ತೆ. ಅವರಿಗೆ ಗೈಡೆನ್ಸ್, ಸಂಡೇಸ್ ಕಂಪ್ಯೂಟರ್ ಎಕ್ಸಾಮ್ನಲ್ಲಿ ರಿಟರ್ನ್ ಎಕ್ಸಾಮ್ಗೆ ಏನು ಬೇಕು ಎಲ್ಲವೂ ಕೂಡ ಕ್ವಾಲಿಫಿಕೇಶನ್ ಕೊಡ್ತೀವಿ. ಸೊ ನಮ್ಮ ವಿದ್ಯಾನಿಕೇತನ್ ಪಾಲಕರಲ್ಲೇ ಯಾದಗಿರಿ ವಿಭಾಗದ ಮಾಜಿ ಸೈನಿಕ ಅಧ್ಯಕ್ಷ ಇದ್ದಾರೆ, ಲಿಂಗನಗೌಡ ಪಾಟೀಲ್ ಅಂತಿದ್ದಾರೆ. ಸೊ ಅವರು ಸಹಕಾರ ಪಡಿತಾ ಇದ್ದೀವಿ. ಮೈಸೂರು ಸೈನಿಕ ಅಕಾಡೆಮಿ ಅಂತೇಳಿ ಶ್ರೀಧರ್ ಸರ್ ಅಂತಿದ್ದಾರೆ. ಸೊ ಅವರು ಮೈಸೂರು ಸೈನಿಕ ಅಕಾಡೆಮಿ ಅಂತ ಹೇಳಿ ಒಂದು ನಡೆಸ್ತಾ ಇದ್ದಾರೆ. ಅವರ ಸಹಕಾರವನ್ನು ನಾವು ಪಡಿತಾ ಇದ್ವಿ. ಅಂದ್ರೆ ಮೆಂಟರ್ಶಿಪ್ ಬೇಕಾಗುತ್ತೆ ಇದರಲ್ಲಿ. ಸೊ ನಾವು ಇನ್ನು ಮುಂದಿನ ದಿನಮಾನಗಳಲ್ಲಿ ಇದನ್ನ ಇನಾಗ್ರೇಷನ್, ಇದಕ್ಕೆ ಕಲ್ನಲ್ ಸ್ಥಾಯಿ ವ್ಯಕ್ತಿಗಳನ್ನ ಕರೆತಂದು ಒಂದು ಅವೇರ್ನೆಸ್, ಕಲ್ನರ್ ಏನಿರ್ತಾರೆ, ಮೇಜರ್ ಕರ್ನಲ್ ಸ್ಥಾಯಿ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು, ಸೊ ಅದನ್ನು ಇಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಅವೇರ್ನೆಸ್ ರ್ಯಾಲಿ ಕಂಡಕ್ಟ್ ಮಾಡಿ ಇದನ್ನ ಯಶಸ್ವಿ ಒಂದು ಯೋಜನೆಯಾಗಿ ಒಂದು ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ನಾವು ಈ ವರ್ಷ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ವತಿಯಿಂದ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿಯನ್ನು ಪ್ರಾರಂಭ ಮಾಡುತ್ತಿದ್ದು ನಿಮ್ಮೆಲ್ಲರಿಗೂ ಅನೌನ್ಸ್ ಮಾಡ್ತಾ ಇದ್ದು ನನಗೆ ತುಂಬಾ ಸಂತೋಷ ಇದೆ. ನಿಮ್ಮೆಲ್ಲರ ಸಹಕಾರ ಮತ್ತು ಸಲಹೆ ಸೂಚನೆ, ಮುಖ್ಯವಾಗಿ ಸಲಹೆ ಸೂಚನೆ ನಮಗೆ ಬೇಕಾಗುತ್ತೆ.
ಯಾಕಂದ್ರೆ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿ ಅನ್ನೋದು ತುಂಬಾ ಹೊಸದಿರೋದ್ರಿಂದ ನಿಮಗೆ ಇನ್ನ ಏನೇನಿರುತ್ತೆ ಅಂದ್ರೆ ಮುಂದಿನ 2-3 ವರ್ಷದಲ್ಲಿ ಇದನ್ನ NDA ಅಕಾಡೆಮಿ ಆಗಿ ಪರಿವರ್ತನೆ ಮಾಡೋದು ಕೂಡ ನಮ್ಮ ಪ್ಲಾನಿಂಗ್ ನಲ್ಲಿದೆ. ಅಂದ್ರೆ ಮೊದಲನೇದಾಗಿ ಅಗ್ನಿವೀರ್ ಸ್ಕೀಮ್ ನಲ್ಲಿ ತರಬೇತಿ ಮಾಡ್ತಾ ಅವರಿಗೆ ಸೆಕ್ಯೂರಿಟೀಸ್ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ ಆಗಿರ್ಬೋದು, ಫಿಸಿಕಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರ್ಬೋದು, ಇವೆಲ್ಲವಕ್ಕೂ ಕೂಡ ನಾವು ತರಬೇತಿ ಕೊಡ್ತೀವಿ. ಒಂದು, ಅವರು ಉದ್ಯೋಗಾವಕಾಶಗಳನ್ನು ಪಡಿತಾರೆ, ಗೌರವಾನ್ವಿತ ದೇಶಕ್ಕೆ ಸೇವೆ ಮಾಡುವ ಅವಕಾಶ ಸಿಗುತ್ತೆ. ಸೊ ಅನ್ನೋ ಒಂದು ಸದುದ್ದೇಶದಿಂದ ಇದನ್ನ ನಾವು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿ ಗಂಗಾವತಿಯ ಆಸ್ತಿ. ಯಾವೆಲ್ಲ ಇದಾವೆ ದಯವಿಟ್ಟು ಇವಾಗ ಏನ್ ಹೇಳಿದಿರಿ, ಒಂದು ಕನಕಗಿರಿಯಲ್ಲಿ ಹೋದೆ, ಇನ್ನೊಂದು ಬೆಳಗಾವಿ ಭಾಗದಲ್ಲಿ ಇದೆ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಅಲ್ಲಲ್ಲಿ ಇದನ್ನ ಸದುಪಯೋಗ ಪಡೀಲಿ. ನಮ್ಮ ಗಂಗಾವತಿಯಲ್ಲಿ ಸದುಪಯೋಗ ಪಡೆಯುವ ವಿದ್ಯಾರ್ಥಿಗಳೇನಿದ್ದಾರೆ, ನಮ್ಮ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿ ಮುಂದಿನ 1 ತಿಂಗಳ ಅವಧಿಯಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಸೊ ಅಲ್ಲಿವರೆಗೆ ನಾವು ಸ್ಕ್ರೀನಿಂಗ್ ಮಾಡಿ ಯಾರಿಗೆಲ್ಲ ಸೀರಿಯಸ್ನೆಸ್ ಇದೆ ಆ ವಿದ್ಯಾರ್ಥಿಗಳಿಗೆ 2027ನೇ ಗುರಿ ನಮ್ಮ ಭಾಗದ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿಯಿಂದ ಭಾರತದ ಒಂದು ಸೈನ್ಯಕ್ಕೆ ಈ ಭಾಗದ ಅಭ್ಯರ್ಥಿಗಳು ಹೋಗ್ಬೇಕು ಅಂತೇಳಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹೈದರ್ ಅವರು ಸರ್ ಖಂಡಿತವಾಗಿ ಇಲ್ಲಿ 2 ಇದಾವ್ರಿ ಶ್ರೀನಿವಾಸ್. NDA ಸೈನಿಕ ಅನ್ನೋದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅನ್ನೋದು ಸೈನ್ಯಾಧಿಕಾರಿ ಆಗೋದು ತರಬೇತಿ. ಇದು ಅಗ್ನಿವೀರ್ ಸ್ಕೀಮಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅಗ್ನಿವೀರ್ ಸ್ಕೀಮಲ್ಲಿ ಸೈನ್ಯಕ್ಕೆ ಸೇರೋದಂದ್ರೆ ಇದು ಎಲಿಜಿಬಿಲಿಟಿ ಮಿನಿಮಮ್ ಕ್ರೈಟೀರಿಯಾ. ಸೊ ಅವ್ರು ಯಾರಾದರೂ ತಗೊಂತೀವಿ ಅಂತಂದ್ರೆ ಅದರಲ್ಲಿ ಆ ನೋಟಿಫಿಕೇಶನ್ ಪ್ರಕಾರ ಆ ಗೈಡ್ಲೈನ್ಸ್ನಲ್ಲಿ ವಯೋ ಪರಿಮಿತಿ ಎಷ್ಟಿದೆನೋ, ನಾವು 10th ಪಾಸ್ 12th ಪಾಸ್ ಅಷ್ಟೇ ಹೇಳ್ತಾ ಇಲ್ಲ. ಅಗ್ನಿವೀರ್ ಸ್ಕೀಮಿಗೆ ಎಲಿಜಿಬಿಲಿಟಿ ಇದ್ದಂಥ ಯಾವುದೇ ಅಭ್ಯರ್ಥಿಗಳು ಬಂದು ನಾವು ತರಬೇತಿಯನ್ನು ಉಚಿತವಾಗಿ ನೀಡ್ತೀವಿ. ನಾನು ಹೇಳ್ತಾ ಇರೋದು ಬ್ಯಾಚ್ ಮಾಡ್ತೀವಿ. ಬ್ಯಾಚ್ ಮಾಡಿ ಒಂದು ವೇಳೆ ಖಾಲಿ ಇದ್ದರು ಮಕ್ಕಳು ಅಂತಂದ್ರೆ ಖಂಡಿತವಾಗಿ ಅವ್ರಿಗೆ ಪೂರ್ವವಾಗಿ ನಾವು ಪ್ರಾರಂಭ ಮಾಡ್ತೀವಿ. ಅದಕ್ಕೆ ನಾನು ಹೇಳಿರೋದು ಉದ್ದೇಶ ಏನಂದ್ರೆ ಬ್ಯಾಚಸ್ ಮಾಡ್ತೀವಿ. ಸೊ ನೀವು ಹೇಳಿದ ವಿದ್ಯಾರ್ಥಿಗಳು ನಾವು ಖಾಲಿ ಇದೀವಿ ಸರ್, ನಾವು ಬರ್ಲಿಕ್ಕಿತ್ತಂದ್ರೆ ಖಂಡಿತವಾಗಿ ಅವರಿಗೆ ಇಲ್ಲಿ ಸಮಯ ನಾವು ಮೀಸಲಿಟ್ಟು ನಮ್ಮ ಕಂಪ್ಯೂಟರ್ ಫ್ಯಾಕಲ್ಟಿ ಅಡಿಯಲ್ಲಿ ನಾವು ಈ ಭಾಗದ ನಾನು ಈಗಾಗಲೇ ಹೇಳ್ದಂಗೆ 2-3 ಸೈನಿಕ ತರಬೇತಿ ಕೇಂದ್ರಗಳಿಂದ ಆ ಕರಿಕ್ಯುಲಮ್ ಏನಿದೆ, ಆ ಎಕ್ಸಾಮ್ ಮಾಡ್ಯೂಲ್ಸ್ ಏನಿದೆ, ಅವೆಲ್ಲವನ್ನೂ ಕೂಡ ಸೀನಿಯರ್ ಪೀಪಲ್ ಹತ್ರನಿಂದ ನಾವು ಸಲಹೆ ಸೂಚನೆ ಮೆಂಟರ್ಶಿಪ್ ಪಡೆದು ಅವರಿಗೆ ಅತ್ಯುನ್ನತ ತರಬೇತಿಯನ್ನು ಕೊಡ್ತೀವಿ. ಅತ್ಯುನ್ನತ ತರಬೇತಿ ಇದೆ. ನಾವು ನಮಗೆ ಭಾಳ ವ್ಯಾಲ್ಯುಬಲ್ ಕ್ವಶನ್ ಕೇಳಿದಿರಿ. ಸೊ ನಾವು ಎಲ್ಲ ಶಿಕ್ಷಣ ಸಂಸ್ಥೆಯನ್ನು ಒಳಪಡಿಸಿ, ಯಾಕಂದರೆ ಶೈಕ್ಷಣಿಕ ಒತ್ತಡದಿಂದ ಕೂಡ ಮಾನಸಿಕವಾಗಿ ಮಕ್ಕಳು ದುರ್ಬಲರಾಗ್ತಾ ಇದ್ದಾರೆ. ಸೊ ಅದಕ್ಕೆ 6 ವರ್ಕಿಂಗ್ ಡೇಸ್ನಲ್ಲಿ 1 ವರ್ಕಿಂಗ್ ಡೇ ಸಂಪೂರ್ಣವಾಗಿ ಆಟಕ್ಕೆ ಮೀಸಲಿಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಆ ಅಭಿಪ್ರಾಯದ ಅಡಿಯಲ್ಲಿ ಕನಿಷ್ಠ ಪಕ್ಷ ಒಂದು 20 ಎಕರೆ ಗ್ರೌಂಡನ್ನು ನಾವು ಸ್ಟಾರ್ಟ್ ಮಾಡಬೇಕನ್ನೋ ಒಂದು ಪ್ಲ್ಯಾನಿಂಗ್ನಲ್ಲಿದ್ದೀನಿ. ಖಂಡಿತವಾಗಿ 2027ರಲ್ಲಿ ಅದು ವಾಸ್ತವ ರೂಪಕ್ಕೆ ಬರುತ್ತೆ. ಯಾವ ರೀತಿ ನಾವು ಮದುವೆ ಮಾಡಬೇಕಂದ್ರೆ ಏನಾದರೂ ಮಾಡ್ಬೇಕಂದ್ರೆ ಚೌಟ್ರಿಗಳಿಗೆ ಹೋಗ್ತೀವಿ. ಸೊ ನಾಳೆ ನಮ್ಮ ಭಾಗದ ಮಕ್ಕಳು ಎಲ್ಲ ಹೊಲ ಖಾಲಿ ಇದ್ದ ಕ್ರಿಕೆಟ್ ಆಡ್ತಾ ಇದ್ದಾರೆ, ಎಲ್ಲೆಲ್ಲೋ ಕ್ರಿಕೆಟ್ ಆಡ್ತಾ ಇದ್ದಾರೆ. ಅದಲ್ದಂಗೆ ಅದಕ್ಕೆ ಸುಸಜ್ಜಿತವಾದಂಥ ಒಂದು 20 ಏಕರ್ ಸ್ಟೇಡಿಯಮನ್ನು ನಾವು ಮಾಡಬೇಕಾದ ಇದೆ. ಮುಂದಿನ ಈ ಪೀಳಿಗೆಯ ಒಂದು ಆರೋಗ್ಯ ಮತ್ತು ಉತ್ಸಾಹ ಇವೆಲ್ಲವೂ ಕಾಪಾಡಬೇಕಂದ್ರೆ ಅದು ಖಂಡಿತವಾಗಿದೆ. ಸೊ ಆ ಯೋಜನೆ ಇವಾಗ ಮಿಕ್ಸ್ ಮಾಡಲಾರ್ದಂಗೆ ನಮ್ಮ ಮನಸ್ಸಿನಲ್ಲಿದೆ. ಅದು 100% ನಾನು ಅದನ್ನು ಸ್ಟೇಡಿಯಂ ನಿರ್ಮಾಣ ಮಾಡ್ತೀವಿ. ಎಲ್ಲಿ ಮಾಡ್ತೀವಿ
ಗಂಗಾವತಿಯಲ್ಲಿ ನಾನು 8 ವರ್ಷದಿಂದ ಆಸ್ ಅ ಫಿಟ್ನೆಸ್ ಕೋಚ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಫಿಟ್ನೆಸ್ ಕೋಚ್, ನಾನು ಫಿಟ್ನೆಸ್ ಕೋಚ್ ಇದ್ದೀನಿ, ಫಿಟ್ನೆಸ್ ಕೋಚ್. ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ್ ಲಿಂದ ಬಹಳ ಹುಡುಗರಿಗೆ ನೋಡಿನಿ, ಅವರಿಗೆ ಆರ್ಮಿ ಜಾಯಿನ್ ಮಾಡಬೇಕು, ಅವರಿಗೆ ಡಿಫೆನ್ಸ್ ಫೋರ್ಸಸ್ ಇಲ್ಲ ಸ್ಟೇಟ್ ಪೊಲೀಸ್ ಜಾಯಿನ್ ಮಾಡ್ಬೇಕಂದ್ರೆ ಕೆಲವ್ರ ಕಡೆ ಆ ಫೆಸಿಲಿಟೀಸ್ ಅವೈಲೇಬಲ್ ಇಲ್ಲ. ಅವರಿಗೆ ಅದನ್ನ ಕರೆಕ್ಟ್ ಆಗಿ ನಾಲೆಜ್ ಇಲ್ಲ, ಯಾವ ತರ ಅವ್ರು ಫಿಸಿಕಲಿ ಟ್ರೈನ್ ಮಾಡ್ಬೇಕು ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಬಹಳಷ್ಟು ಮಿಡಲ್ ಕ್ಲಾಸ್ ಹುಡುಗರು ಆರ್ಮಿ ಜಾಯಿನ್ ಮಾಡಕ್ಕಾಗ್ಲಿ, ಸ್ಟೇಟ್ ಪೊಲೀಸ್ ಇಲ್ಲ ಪ್ಯಾರಾಮಿಲಿಟರಿ ಜಾಯಿನ್ ಮಾಡಕ್ಕಾಗ್ಲಿ ಹಿಂದೆ ಇದ್ಬಿಡ್ತಾರೆ. ಸೊ ಇದೇ ಒಂದು ಸರ್ದು ಒಂದು ಬಹಳ ದೊಡ್ಡ ವಿಷನ್ ಇದೆ. ಸೊ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನಿಂದ ಬಂದವರು, ಯಾರಿಗೆ ರಿಸೋರ್ಸಸ್ ಇಲ್ಲ ಅಂತವರಿಗೆ ನಾವು ಇವು ಅಗ್ನಿವೀರ್ ಆಸ್ ಅ ರ್ಯಾಂಕ್ ಆರ್ಮಿನಲ್ಲಿ ಅಗ್ನಿವೀರ್ ಈಗ ಫಸ್ಟ್ ರ್ಯಾಂಕ್ ಆಗಿದೆ. ಇದು ಒಂದು ಸೆಂಟ್ರಲ್ ಗವರ್ಮೆಂಟ್ ಇಂದ ಹೊಸ ಇದು ಸ್ಟಾರ್ಟ್ ಆಗಿದೆ. ಈಗ ಫಸ್ಟ್ ನಿಮಗೆ ಹವಲ್ದಾರ್ ಮಾಡಂಗಿಲ್ಲ, ಅಗ್ನಿವೀರ್ ಸ್ಕೀಮ್ ಲಿಂದ ಅವ್ರು ಸ್ಟಾರ್ಟ್ ಆಗ್ತಾರೆ. ಸೊ ಈ ಅಗ್ನಿಪಥ್ ಸ್ಕೀಮ್ ಲಿಂದ ಅಗ್ನಿವೀರ್ ರಿಕ್ರೂಟ್ಮೆಂಟ್ ಏನೇನಿದೆ, ಅದಕ್ಕೆ ಏನೇನ್ ಫಿಸಿಕಲ್ ಟೆಸ್ಟ್ ಇದೆ, ಅದಕ್ಕೆ ಹೆಂಗ್ ಪ್ರಿಪೇರ್ ಮಾಡ್ಬೇಕು, ರಿಟರ್ನ್ ಟೆಸ್ಟ್ ಏನಿದೆ ಅದಕ್ಕೆ ಹೆಂಗ್ ಪ್ರಿಪೇರ್ ಮಾಡ್ಬೇಕು, ಅದರದ್ದು ಫುಲ್ ಕೋಚಿಂಗ್ ನಾವು ಕೊಡೋದು ಇದು ಡಿಸೈಡ್ ಮಾಡಿದ್ವಿ. ಸೊ ಅದೇ ಯಾರು ಎಲಿಜಿಬಲ್ ಸ್ಟೂಡೆಂಟ್ಸ್ ಅದಾರ, ಯಾರು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರ್ತಾ ಇದಾರ, ಅವರಿಗೆ ನಾವು ಕಂಪ್ಲೀಟ್ ಆಗಿ ಸಪೋರ್ಟ್ ಕೊಡ್ತೀವಿ. ಇವು ಆರ್ಮಿ ಜಾಯಿನ್ ಮಾಡ್ಲಿಕ್ಕೆ ಯಾರ ಮನಸ್ಸಿನಾಗೆ ಭಾವನೆ ಇದೆ, ಯಾರು ಇದನ್ನ ಜಾಯಿನ್ ಮಾಡ್ಲಿಕ್ಕೆ ಅವರಿಗೆ ರಿಸೋರ್ಸಸ್ ಇಲ್ಲ, ಅವರಿಗೆ ಕರೆಕ್ಟ್ ಆಗಿ ಗೈಡೆನ್ಸ್ ಇಲ್ಲ ಅಂದ್ರೆ ನಾವು ಅವರಿಗೆ ಫುಲ್ ಸಪೋರ್ಟ್ ಕೊಡ್ತೀವಿ. ಯಾವ ತರ ಟ್ರೈನಿಂಗ್ ಸರ್? ಅಗ್ನಿವೀರಿಗೆ ಕೆಲವು ಫಿಸಿಕಲ್ ಟೆಸ್ಟ್ ಇದೆ. 1600 ಮೀಟರ್ ರನ್ ಇದೆ ಸರ್. ಸೊ 1600 ಮೀಟರ್ ರನ್ ಅವ್ರು ಓಡಬೇಕು ವಿದಿನ್ 5 minutes 30 seconds. 10 ಚಿನ್ಅಪ್ಸ್ ಅನ್ನ ಹೊಡಿಬೇಕು. ಚಿನ್ಅಪ್ಸ್ ಅನ್ನೋದು ಒಂದು ಎಕ್ಸರ್ಸೈಸ್ ಇದೆ, ಅದನ್ನ 10 ಮಾಡ್ಬೇಕು. ಮತ್ತೆ 9 feet ಡಿಚ್ ಇರ್ತಾವ ಸರ್, 9 feet ಲಾಂಗ್ ಜಂಪ್ ಅವ್ರು ಮಾಡ್ಬೇಕು. ಇನ್ನ ಒಂದು ಬ್ಯಾಲೆನ್ಸ್ ಟೆಸ್ಟ್ ಮಾಡ್ಲಿಕ್ಕೆ ಒಂದು ಸಿಕ್ಸಾಕ್ ಬಾರ್ ಅನ್ನೋದು ಇರ್ತದೆ, ಅದ್ರ ಮೇಲೆ ಅವ್ರು ವಾಕ್ ಮಾಡ್ಬೇಕು. ಇವೆಲ್ಲ ಫಿಸಿಕಲ್ ಟೆಸ್ಟ್ ಇದೆ. ನೋ ಸರ್, ರೋಪ್ ಇಂದ ಏನಿಲ್ಲ, ಇದು ಬರೀ ಎಂಟ್ರೆನ್ಸಿಗಾಗಿ ಟೆಸ್ಟ್ ಇದೆ. ಅದು ಒಂದ್ಸಲ ಅವ್ರು ಅಗ್ನಿವೀರ್ ಆಗಿ ಸೆಲೆಕ್ಟ್ ಆದ್ರೆ ದೆನ್ ಅವ್ರ ಆರ್ಮಿ ಅವರಿಗೆ ಆ ತರ ಟ್ರೈನಿಂಗ್ ಕೊಡೋದು. ನಮ್ದು ಕೆಲಸ ಅಷ್ಟೇ ಅವರಿಗೆ ಫಿಸಿಕಲಿ ಇದಕ್ಕ ಪ್ರಿಪೇರ್ ಮಾಡ್ಬೇಕು. ನೋ, ಈ ಫೆಬ್ರವರಿ ತಿಂಗಳಲ್ಲಿ ಅವಾಗೇನು ಪರೀಕ್ಷೆ ಪಾಸ್ ಆದ್ಮೇಲೆ ಅವ್ರ ಫಿಸಿಕಲ್ ಟೆಸ್ಟ್ಗೆ ಏನು ತರಬೇತಿ ಇರುತ್ತಲ್ಲ, ಆ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ವಸತಿ ಅವಶ್ಯಕತೆ ಇತ್ತಂದರೆ ನಾವು ವಸತಿ ಆಗಿರ್ಬೋದು, ಅವ್ರಿಗೆ ಓಡ್ಲಿಕ್ಕೆ ಶೂಸ್ ಆಗಿರ್ಬೋದು, ಅವ್ರಿಗೆ ಟ್ರ್ಯಾಕ್ ಪ್ಯಾಂಟ್ಸ್ ಏನಾದರೂ ಆಗಿರ್ಬೋದು, ಆರ್ಥಿಕತೆ ಇದರ ಮೇಲೆ ಎಲ್ಲವೂ ಕೂಡ ಉಚಿತವಾಗಿ ಕೊಡ್ತೀವಿ. ಯಾರು ಸೀರಿಯಸ್ನೆಸ್ ಇಂದ ಇರ್ತಾರೆ, ದುರ್ಬಳಕೆ ಮಾಡ್ಕೊಳ್ಳೋದು, ಯಾರು ಸೀರಿಯಸ್ನೆಸ್ ಇಂದ ಇರ್ತಾರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅವ್ರ ಆರ್ಥಿಕ ತೊಂದರೆಗಳು ಏನೇನಿರ್ತವೆ ಅವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ ಮೇಲೆ ಅವರ ಪೋಷಕರ ಮನವರಿಕೆ, ಎಸ್ ನಮ್ಮ ಮಗನ ನಾನು ಕಳಿಸ್ಬೇಕಂತ ಹೇಳಿದ್ದೀವಿ, ನನ್ನ ವೈಯಕ್ತಿಕ ವಿಚಾರ ಇದೆ, ನಾನು ಸೀರಿಯಸ್ ಆಗಿ ಹೋಗ್ತಾ ಇದ್ದೀನಿ ಅಂತೇಳಿ. ಸೊ ನಿಮಗೆ ಒಂದೇ ಒಂದು ನಿಮಿಷದಲ್ಲಿ ನಿಖಿಲ್ ಅನ್ನೋ ವಿದ್ಯಾರ್ಥಿ, ವಿದ್ಯಾನಗರ ಮೂಲದ ವಿದ್ಯಾರ್ಥಿ, ರಿಟರ್ನ್ ಟೆಸ್ಟ್ ಪಾಸ್ ಆಗಿದ್ದಾನೆ. ಇವಾಗ ನಾವು ಹೋಗೋ ಜಿಮ್ನಲ್ಲೇ ಅವ್ನು ಬರ್ತಾ ಇದ್ದಾನೆ. ಸೊ ಆ ವಿದ್ಯಾರ್ಥಿಗೆ ಕೂಡ ಕಳೆದ ಒಂದು ತಿಂಗಳಿನಿಂದ ಫಿಸಿಕಲ್ ಇದನ್ನು ಕೊಡ್ತಾ ಇದ್ದಾನೆ. ಸೊ ಆ ಹುಡುಗಗೆ ಇವತ್ತು ಸಾಂಕೇತಿಕವಾಗಿ ಕಲಿಸ್ತೀವಿ. ಅದು ಒಂದು ಅಗ್ನಿ ರಿಕ್ರೂಟ್ಮೆಂಟ್ ಆಫೀಸಿಗೆ ಹೋಗ್ಬೇಕಂದ್ರೆ ಏನೇನು ಅವರಿಗೆ ರಿಕ್ವೈರ್ಮೆಂಟ್ ಇದೆ ಅದರಲ್ಲಿ ಶೂಸ್ ಇದೆ ಸರ್, ನೈಕಿದು ಶೂಸ್ ಇದೆ, ಪೇರ್ ಆಫ್ ಸಾಕ್ಸ್ ಇದೆ, ಅವರಿಗೆ ರನ್ನಿಂಗ್ ಶಾರ್ಟ್ಸ್ ಇದೆ, ರನ್ನಿಂಗ್ ವೆಸ್ಟ್ ಇದೆ, ಅವರಿಗೆ ಬ್ಯಾಗ್ ಇದೆ, ಮತ್ತೆ ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಬರ್ತಾವ ಅದು ಅಷ್ಟೇ. ಸೊ ಅವರಿಗೆ ಅಲ್ಲಿ ಆಫೀಸ್ನಾಗ, ರಿಕ್ರೂಟ್ಮೆಂಟ್ ಆಫೀಸ್ನಾಗ ಹೋದ್ರೆ ಏನೇನು ರಿಕ್ವೈರ್ಮೆಂಟ್ ಆಗಿರುತ್ತೋ ಅದು ಎಲ್ಲ ಇದೆ. ನಿಖಿಲ್ ಓದ್ತಾ ಇದ್ದಾನೆ. ಸೊ ನಮ್ಗೆ ಏನಂದ್ರೆ ಈ ವರ್ಷ ನಮ್ಗೆ ಆಕಸ್ಮಿಕವಾಗಿ ಇದು ನಾವು ಚರ್ಚೆ ಮಾಡೋ ಟೈಮ್ನಲ್ಲಿ ಜಿಮ್ನಲ್ಲಿ ಹುಡುಗ ಬರ್ತಾ ಇದೆ. ನಮ್ಮ ಹೈದರ್ ಏನು ಹೇಳಿದ್ರೆ, ಇವ ರಿಟರ್ನ್ ಟೆಸ್ಟ್ ಪಾಸ್ ಆಗಿದ್ದಾನೆ ಅಂತಂದಾಗ ನಾನು ಅವ್ನಿಗೆ ಏನು ಬೇಕೋ ಟೋಟಲ್ ಮೆಂಟರ್ಶಿಪ್ ಮಾಡೋದು, ಅವ್ನು ಓಡೋ ವಿಷಯದಲ್ಲಿ ನಿರಂತರ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ನಾಳೆ ಅವರಿಗೆ ಆ ಟೆಸ್ಟ್ ಇದ್ದಾಗ ನಾನೇ ಜೊತೆಗಿದ್ದು ಕರ್ಕೊಂಡು ಹೋಗ್ತೀನಿ ಅವನಿಗೆ. ಇವರಿಗೆ ಅಲ್ಲಿ ಟೆಸ್ಟ್ ಏನಿರುತ್ತೆ, ಫಿಸಿಕಲ್ ಟೆಸ್ಟ್ ಜೊತೆಗಿದ್ದು ಕರ್ಕೊಂಡು ಹೋಗಿ. ಈಸ್ ಎ ನ್ಯೂಟ್ರಿಷನ್ ಆಲ್ಸೋ. ಸೊ ಹಾಗಾಗಿ ಹೆಲ್ಪ್ಫುಲ್ ಆಗುತ್ತೆ ಆ ಮಗುವಿನ ನ್ಯೂಟ್ರಿಷನ್ ಆಗಿರ್ಬೋದು. ಒಂಥರ ಕೋಚಿಂಗ್ ಕೊಡ್ತೀವಿ ಅವರಿಗೆ, ಬೇಸಿಕ್ ಕೋಚಿಂಗ್ ಏನೇನು ಬೇಕೋ ಅದನ್ನ ನಾವು ಅಷ್ಟೇ ಕೊಡ್ತೀವಿ. ನಾವು ಖಂಡಿತವಾಗಿ ಒಂದು ಒಳ್ಳೆ ಟೆಕ್ನಿಕಲ್ ಇಲ್ಲ, ಖಂಡಿತವಾಗಿ ಟೆಕ್ನಿಕಲ್ ಪ್ರಶ್ನೆ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿಯನ್ನು ನಾವು ರಿಜಿಸ್ಟರ್ ಮಾಡಿಸ್ತೀವಿ.
ರಿಜಿಸ್ಟರ್ ಮಾಡಿಸ್ತೀವಿ. ಯಾವ ಇದರಲ್ಲಿ ನಮ್ಮ ಟ್ರಸ್ಟಿನ ಅಡಿಯಲ್ಲಿ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಸಂಪೂರ್ಣವಾಗಿ ಉಚಿತ ಅಂತೇಳಿ ನಾವು ರಿಜಿಸ್ಟರ್ ಮಾಡ್ತೀವಿ. ಆ ಪೇಜ್ನಲ್ಲಿ ಈ ಮಕ್ಕಳ ಒಂದು ಸ್ಕ್ರೀನಿಂಗ್ ಮಾಡಿದಾಗ ಅವ್ರ ಆಕ್ಸೆಪ್ಟೆನ್ಸ್ ಲೆಟರ್ ತಗೊಂತೀವಿ. ನಾವು ನಮ್ಮ ಕಡೆಯಿಂದ ನಾವು ಕೊಡ್ತಿದ್ದಂತ ನಿಮ್ಮ ಸೇವೆಗಳು ನಿಮ್ಗೆ ಏನ್ ಸೇವೆ ಮಾಡಿದ್ವಿ ನಾವು ಸೇವೆ ಮಾಡಿದ್ವಿ. ಎರಡನೇದು ಏನೆಲ್ಲ ಆಕ್ಸೆಪ್ಟೆನ್ಸ್ ಲೆಟರ್ಸ್ ಆಗಿರ್ಬೋದು, ತರಬೇತಿ ನಡೆಯುವ ಸಮಯದಲ್ಲಿ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು ಎಲ್ಲವೂ ಕೂಡ ಪೇರೆಂಟ್ಸ್ ಹತ್ರನಿಂದ ಒಪ್ಪಿಗೆ ತಗೊಂಡು. ಇಟ್ಸ್ ಲೈಕ್ ಇವಾಗ ಟ್ಯೂಷನ್ ಸೆಂಟರ್ ಯಾವ ತರ ಇರುತ್ತೆ ಆ ತರ ನಾವು ಅಡ್ರೆಸ್ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿ ಅಂತೇಳಿ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಒಂದ್ ವೇಳೆ ನಮ್ಮ ಸಂವಿಧಾನದಲ್ಲಾಗಿರ್ಬೋದು, ಭಾರತದ ಸರ್ಕಾರದ ಆರ್ಮಿ ಅಡಿಯಲ್ಲಿ ನಮಗೆ ಇಬ್ಬರು ಮಿಲಿಟರಿ ಪೀಪಲ್ ಸಪೋರ್ಟ್ ಏನ್ ಮಾಡ್ತಾ ಇದ್ದಾರೆ. ಎಸ್, ಈ ತರಬೇತಿ ರಿಜಿಸ್ಟರ್ ಆಗ್ಬೇಕಂತಂದ್ರೆ ಒಬ್ಬ ಮಾಜಿ ಸೈನಿಕರು ಇರ್ಬೇಕಂತಂದ್ರೆ ಖಂಡಿತವಾಗಿ ನಮ್ಮ ವಿದ್ಯಾನಿಕೇತನ ಪಾಲಕರಲ್ಲಿ ಇಬ್ಬರು ಸೈನ್ಯದಲ್ಲಿ ಸೇವೆ ಮಾಡಿದಂತ ಪಾಲಕರು ನಮಗೆ, ನಾನು ಈಗಾಗಲೇ ಹೇಳಿದಂಗೆ ಯಾದಗಿರಿ ಜಿಲ್ಲೆಯ ಶ್ರೀಗೌಡ ಪಾಟೀಲ್ ರವರಾಗಿ, ಈ ರೀತಿ ಇನ್ನೊಬ್ರು ವೆಂಕನಗೌಡರು ಅಂತಿದ್ದಾರೆ, ಶ್ರೀಧರ್ ಮೈಸೂರು ಅಕಾಡೆಮಿ ಅವರಾಗಿ, ಅವರೆಲ್ಲವೂ ಕೂಡ ನಿಸ್ವಾರ್ಥವಾಗಿ ವಿಲ್ ಸಪೋರ್ಟ್ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ. ಖಂಡಿತವಾಗಿ ನಮ್ಮ ಭಾಗದಲ್ಲಿ ಇದ್ದಂತ ಯಾವುದೇ ಮಾಜಿ ಸೈನಿಕರನ್ನ ಯಾಕೆ ಮಾಡ್ತೀವಿ, ನಾವು ನಡೆಸೋದೇ ಫ್ರೀ. ನಾಳೆಯಿಂದ ವಿದ್ಯಾನಿಕೇತನ ಡಿಗ್ರಿ ಕಾಲೇಜಿನಲ್ಲಿ ನಿಮ್ಮ ಪೇಪರ್ ಮಾಹಿತಿ ತಗೊಂಡ ನಂತರ ವಿದ್ಯಾರ್ಥಿಗಳು ವಿದ್ಯಾನಿಕೇತನ ಡಿಗ್ರಿ ಕಾಲೇಜಿನಲ್ಲಿ ಬಂದು ತಮ್ಮ ಹೆಸರು ಮತ್ತು ಆಸಕ್ತಿ ಫೋನ್ ನಂಬರ್ನ ಮಾಡಿದ ಮೇಲೆ ಇಲ್ಲಿವರೆಗೆ ಖಂಡಿತವಾಗಿ ಡಿಸೆಂಬರ್ ತಿಂಗಳವರೆಗೆ ನಾಳೆನಿಂದ ನಾವು ಮೊದಲನೇ ಇದನ್ನ ವಿಜಯದಶಮಿ ಒಳಗಡೆಗೆ ಎಷ್ಟು ಜನ ಬರ್ತಾರೆ ದಸರಾ ಒಳಗಡೆಗೆ ಅಷ್ಟು ಜನ ವಿದ್ಯಾರ್ಥಿಗಳನ್ನ ಒಂದು ಬ್ಯಾಚ್ ಮಾಡಿ ಸ್ಕ್ರೀನಿಂಗ್ ಮಾಡಿ ಅವ್ರ ಇಂಟ್ರೆಸ್ಟ್ ಇದೇನೆ ಇಲ್ಲ, ಕೆಲವೊಬ್ರು ಸುಮ್ಮನೆ ಕೊಟ್ಟಿರ್ತಾರೆ. ಸೊ ಇಂಟ್ರೆಸ್ಟ್ ಇದೇನೆ ಇಲ್ವೋ ಎಲ್ಲವೂ ಕೂಡ ಅವರಿಗೆ ಫಸ್ಟ್ ಅವರಿಗೆ ಕ್ಲಾರಿಫೈ ಮಾಡ್ತೀವಿ ಇದರಲ್ಲಿ ಏನೇನಿರುತ್ತೆ ಎಲ್ಲವೂ ಕೂಡ ಅವ್ರಿಗೆ ಕೌನ್ಸಿಲಿಂಗ್ ಅಂತ ನಾವು ಕೌನ್ಸಿಲಿಂಗ್ ಮಾಡಿದ ಮೇಲೆ ಅವರ ಸೀರಿಯಸ್ನೆಸ್ ಅನ್ನ ತಗೊಂಡು ಮೊದಲನೇ ಹಂತವಾಗಿ ಅವ್ರಿಗೆ ಕಂಪ್ಯೂಟರ್ ಶಿಕ್ಷಣ ಕೊಡ್ತೀವಿ. ಕಂಪ್ಯೂಟರ್ ಶಿಕ್ಷಣ ಅವ್ರಿಗೆ ಕಂಪ್ಯೂಟರ್ ತರಬೇಕು. ಮೊದಲು 2 ತಿಂಗಳು ಕಂಪ್ಯೂಟರ್ ತರಬೇಕು. ರಿಟರ್ನ್ ಎಕ್ಸಾಮಿಗೆ ಏನೇನು ಆಗ್ಬೇಕು ದಸರಾದಿಂದ ಸ್ಟಾರ್ಟ್ ಮಾಡ್ತೀವಿ, ವಿಜಯದಶಮಿ. ಅಲ್ಲಿ ನಿಮಗೆ ಅಲ್ಲಿ ಫೆಬ್ರವರಿ ತಿಂಗಳಲ್ಲಿ ಇವಾಗ ಇನ್ನುವರೆಗೆ ಮಾಹಿತಿ ಪ್ರಕಾರ ಪ್ರತಿ ಫೆಬ್ರವರಿ ತಿಂಗಳಲ್ಲಿ ಕಾಲ್ ಫಾರ್ಮ್ ಮಾಡ್ತಾರೆ. ಅಗ್ನಿಪಥ ಅಪ್ಲಿಕೇಶನ್ ಡೇಟ್ ಅದು ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಆ ರಿಜಿಸ್ಟ್ರೇಷನ್ ವರೆಗೂ ಕೆಲವೊಂದು ವಿದ್ಯಾರ್ಥಿಗಳು ಜನವರಿ ತಿಂಗಳಲ್ಲಿ ಡಿಸಿಷನ್ ತಗೋಬಹುದು. ಅವಾಗ ಕೂಡ ಎವ್ರಿ ಸಾಟರ್ಡೆ ಸಂಡೇ ಅವರಿಗೆ ಕಂಪ್ಯೂಟರ್ ಶಿಕ್ಷಣ ಕೊಡ್ತೀವಿ. ಫಿಸಿಕಲ್ ಆಕ್ಟಿವಿಟೀಸ್ ಈ ಪರೀಕ್ಷೆ ಆದ ನಂತರ ಕ್ಲಿಯರ್ ಆಗ್ತದೆ ಸರ್. ಇದು ಅಪ್ಲಿಕೇಶನ್ ಫೆಬ್ರವರಿ ಸ್ಟಾರ್ಟ್ ಆದರೆ 2 ಮಂತ್ಸಿಗೆ ರಿಟರ್ನ್ ಎಕ್ಸಾಮ್ ಆಗುತ್ತೆ, ಕಂಪ್ಯೂಟರ್ ಬೇಸ್ಡ್ ರಿಟರ್ನ್ ಎಕ್ಸಾಮ್. ದೆನ್ 2 ಮಂತ್ಸ್ ಆದಮೇಲೆ ಫಿಸಿಕಲ್ ಟೆಸ್ಟ್. ಇವಾಗ ಈ ಹುಡುಗ ಫೆಬ್ರವರಿ ತಿಂಗಳಲ್ಲಿ ಬರೆದಿದ್ದಾನೆ, ಪಾಸ್ ಆಗಿದ್ದಾನೆ ರಿಟರ್ನ್ ಟೆಸ್ಟ್. ಇವಾಗ ಆಗಸ್ಟ್ ತಿಂಗಳ ಮೇಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಸೊ ನಾವು ಇವರಿಗೆ ನಿರಂತರ ತರಬೇತಿ ಕೊಡ್ತೀವಿ. ಸೊ ನಾವು ಇಲ್ಲಿ ಆಸಕ್ತಿಯಿಂದ ಕಂಪ್ಯೂಟರ್ ತರಬೇತಿ ಇದ್ರೂ ಕೂಡ ಅವರಿಗೆ ಮೆಂಟರ್ಶಿಪ್ ಇರುತ್ತೆ. ನೀವು ಡೈಲಿ ಏನು ಮಿನಿಮಮ್ ಬೆಳಗ್ಗೆ ವಾಕಿಂಗ್ ಮಾಡಬೇಕು ಅಂತ ಕೆಲವು ಮಕ್ಕಳು ಏನು ಮಾಡಲ್ಲ. ಸೊ ಅವ್ರಿಗೆ ವಾಕಿಂಗು ನೆಕ್ಸ್ಟ್ ಓಡಲು ಸ್ಟಾರ್ಟ್ ಮಾಡ್ರಿ, ಯಾಕಂದ್ರೆ ನಮ್ಮ ಫಿಸಿಕಲ್ ಸ್ಟಾರ್ಟ್ ಆಗೋದ ಮೇಲೆನೆ ಮಾಡಿದ್ರೆ ಅವ್ರ ಕೈಲಿ ಆಗಂಗಿಲ್ಲ. ಸೊ ಅವ್ರಿಗೆ ಇವೆಲ್ಲ ಪ್ಯಾರಾಮೀಟರ್ಸ್ ಕೊಟ್ಟರೆ ಅವರು ಕೂಡ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅಂದರೆ ಅವರು ಶೈಕ್ಷಣಿಕ ಒಂದು ಶೆಡ್ಯೂಲ್ ಅದು ಮಿಸ್ ಆಗಬಾರ್ದು. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, ಎಲ್ಲ ಬಿಟ್ಟವ್ರು ಏನಿರ್ತಾರಲ್ಲ. ಶ್ರೀನಿವಾಸ್ ನೀವು ಹೇಳಿದ್ದು ಸರಿ ಇದೆ. ಎಜುಕೇಶನ್ ಇದು 21 ಇಯರ್ಸ್ ವರೆಗೆ ಮಾತ್ರ ಇದೆ. 7 ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.